ಯಾವುದೇ ಕಾರಣಕ್ಕೂ ಸ್ಕಿಪ್ ಮತ್ತೆ ಡ್ರ್ಯಾಗ್ ಮಾಡಲಾರ್ದ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಈ ವಿಡಿಯೋದೊಳಗ ಒಂದು ಡ್ರೋನ್ ಶಾಟ್ ತೆಗೆದಿದ್ದೇವೆ. ಇದು ಸಿಗಂದೂರಿನ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಬ್ರಿಡ್ಜಿನ ಒಂದು ಡ್ರೋನ್ ಶಾಟ್. ನಿಮಗೆ ಹೆಂಗ್ ಕಾಣಿಸ್ತೈತಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ವೆಲ್ಕಮ್ ಟು ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನೆಲ್. 90% ರಸ್ತೆ ಮಾರ್ಗ, 10% ಜಲಮಾರ್ಗ ಅನುಸರಿಸಿ ತಲುಪಬೇಕಾಗಿದ್ದ ಈ ಪುಣ್ಯ ಕ್ಷೇತ್ರಕ್ಕೆ ಈಗ 2.5 ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣವಾಗಿದೆ. ಇದು ಯಾವ ಪ್ರದೇಶ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಸುತ್ತಾ. ಈ ಸ್ಥಳ ಯಾವುದು ಅಂತಂದ್ರ ಶ್ರೀ ಚೌಡೇಶ್ವರಿ ತಾಯಿ ನೆಲೆಸಿರ್ತಕ್ಕಂತಹ ಸಿಗಂದೂರು ಪ್ರದೇಶವಾಗೈತಿ. ಯಾವ ಸಮಯದಲ್ಲಿ ಜನದಟ್ಟಣೆ ಕಮ್ಮಿ ಇರ್ತತಿ ದೇವರ ದರ್ಶನಕ್ಕ, ಊಟದ ವ್ಯವಸ್ಥೆ ಏನಿರ್ತತಿ, ರೂಮು ಮತ್ತು ವಸತಿಯ ವ್ಯವಸ್ಥೆ ಹೆಂಗ್ ಮಾಡ್ಕೋಬೇಕು, ಸ್ನಾನದ ವ್ಯವಸ್ಥೆ ಏನು, ದಾಖಲಾತಿಗಳು ಏನೇನ್ ತಗೊಂಡ್ ಹೋಗ್ಬೇಕು, ಸಾರಿಗೆ ವ್ಯವಸ್ಥೆ ಬೆಸ್ಟಾ ಅಥವಾ ಪ್ಯಾಕೇಜ್ ಟೂರ್ ಬೆಸ್ಟಾ ಅಥವಾ ಓನ್ ವೆಹಿಕಲ್ ಬೆಸ್ಟಾ ಅನ್ನೋದ್ರ ಬಗ್ಗೆ ಕೂಡ ನೋಡೋಣಂತ. ಯಾವ್ದಿಲ್ಲ ಅನ್ನಂಗೆ ಇಲ್ಲ. ಮಾಡಿಲ್ಲ 420 ಹೌದ್ರು. ಥ್ಯಾಂಕ್ ಯು. ಬರೀ 120 ರೂಪಾಯಿ. ಈ ಸೇತುವೆ ನಿರ್ಮಾಣ ಆಗುತ್ತೋ ಇಲ್ಲೋ ಅಥವಾ ಸೇತುವೆ ಮಾಡ್ತಾರೋ ಇಲ್ಲೋ, ಬರೀ ಲೈಫ್ ಲಾಂಗ್ ಲಾಂಚ್ ಅಲ್ಲೇ ಓಡಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಆಗಿತ್ತು. ಬಟ್ ಹಿಸ್ಟಾಲಜಿಕಲ್ ಡಿಸಿಷನ್, ಈ ಸಿಗಂದೂರ್ ಸೇತುವೆ ರೆಡಿ ಮಾಡಿದ್ರು. ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತದೆ ಸಿಗಂದೂರ್ ಸೇತುವೆ ನೈಟ್ ಟೈಮ್. ಸೊ ಲೈಟಿಂಗ್ಸ್, ವಾಕ್ ಹೋಗೋರ್ಗು ಒಂದು ಸಪ್ರೇಟ್ ಪಾತ್ ಮಾಡಿದ್ದಾರೆ. ಆ್ಯಂಡ್ ಡಿವೈಡರ್ ಇಲ್ಲ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಸೈಡ್ ಒಂದೇ ಕಡೆ ಬಿಡ್ತಾರೆ. ಇಲ್ಲಿ ಯಾವುದು ಡಿವೈಡರ್ಸ್ ಇಲ್ಲ. ಬಟ್ ಇದು ನಾವು ನೆಲದ ಮೇಲೆ ಹೋಗ್ತಾ ಇದೀವೇನೋ ಅನ್ನೋಷ್ಟು ಇದಿದೆ. ಇದ್ರ ಕೆಳಗಡೆ ಫುಲ್ಲು ಶರಾವತಿ ನದಿ ಹರಿದಿದೆ ನೋಡಿ. ಇಲ್ಲಿಂದ ರೋಪ್ ಬ್ರಿಡ್ಜ್ ಸ್ಟಾರ್ಟ್ ಆಯ್ತು. ರೋಪ್ ಸಪೋರ್ಟ್ ಮೇಲೆ ಬ್ರಿಡ್ಜ್ ನಿಂತಿದೆ. ಈ ಎಕ್ಸ್ಟ್ರೀಮ್ ಇಂಜಿನಿಯರಿಂಗ್ ಇದೆಲ್ಲ. ಅದು ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಅನ್ನೋ ಫೀಲಿಂಗ್ ಇದೆ. ಸಿಕ್ಕಾಪಟ್ಟೆ ಗಾಳಿ ಐತಿ ಇಲ್ಲಿ ಸುತ್ತಮುತ್ತ. ಸಖತ್ ಕೋಲ್ಡ್ ವೆದರ್. ನಮ್ಮ ಡ್ರೋನ್ ಫ್ಲೈ ಮಾಡಿದ್ರೆ ಡ್ರೋನ್ಗೆ ಹೆವಿ ವಿಂಡ್ ವಾರ್ನಿಂಗ್ ಬರುತ್ತೆ RC ಒಳಗ. ಸೊ ನೋಡೋಣ, ನಾಳೆ ವಿಂಡ್ ಕಮ್ಮಿ ಇತ್ತಂದ್ರೆ ಶೂಟ್ ಮಾಡೋಣ. ಆಮೇಲೆ ಇಲ್ಲೆಲ್ಲ ಫೋಟೋ ಶೂಟ್ಗಳು ಭಾಳ ಜೋರು ನಡೆದಾವು. ಇವತ್ತು ನಾಳೆ ಗೌರ್ಮೆಂಟ್ ಬ್ಯಾನ್ ಮಾಡತನ ಮಾಡ್ತಾರೆ ಅವ್ರು ಫೋಟೋ ಶೂಟ್. ಇಲ್ಲೊಂದು ಏನಾದ್ರು ಸಣ್ಣ ಅವಘಡ ಆದ್ರೂ ಡೆಫಿನೆಟ್ಲಿ ಬ್ಯಾನ್ ಮಾಡ್ತಾರೆ ಗೌರ್ಮೆಂಟ್ನವರು ಫೋಟೋ ಶೂಟ್ ಮಾಡೋದನ್ನ. ಸೊ ನಮ್ಮ ಜನ ಎಚ್ಚೆತ್ಕೋಬೇಕು. ಇದನ್ನ ಹಂಗೆ ಉಳಿಸ್ಕೊಳ್ರಿ ಫೋಟೋ ಶೂಟ್ಗೆ. ಆ ಕಡೆ ಫುಟ್ಪಾತ್ ಅಂತ ಮಾಡಿದಾರ, ವಾಕ್ ವೇ ಮಾಡಿದಾರ. ಸೊ ಅಲ್ಲೋಗಿ ನೀವು ಫೋಟೋ ಶೂಟ್ ಮಾಡ್ಕೋಬಹುದು. ಬಟ್ ರೋಡ್ ಮಧ್ಯೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದಾರೆ ಇಲ್ಲೆಲ್ಲ ನೋಡಿ. ರೋಡಲ್ಲೆಲ್ಲ ಇಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಗಾಡಿ ಬಂದಾಗ ಎದ್ದೇಳ್ತಾರ ಮತ್ತೆ ಕೂತ್ಕೊಂತಾರ. ಇವನು ಹೀರೋ ಅನ್ನಿಸ್ಕೊಳಕ್ ಇವನು ಅವ್ರ ಮುಂದೆ ದೊಡ್ಡ ಕತ್ತಿ ಆಗಿದಾನೆ. ಇವನು ಅವ್ರಿಗೆ ಸೈಡ್ ಹಾಕಿಬಿಟ್ಟು ಇವನೇ ನಿಂತ್ಕೊಳ ಅಂದು ಬೈತಾರೆ, ನೀನು ಗಾಡಿ ಓಡಿಸ್ಕೊಂತ ವಿಡಿಯೋ ಮಾಡಕತ್ತಿಲ್ಲ, ನೀನೇ ದೊಡ್ಡ ಸೂರ ಹೇಳದಂಗೆ ಹೇಳ್ತಿಲ್ಲ, ಬುದ್ಧಿವಂತರ ನೀ ಮಾಡ್ತಿರೋದೇನು. ಅದ್ರ ಗಾಳಿ ಸೂಪರ್ ಐತ್ ಮಗ. ಇಲ್ಲಿ ನೋಡಿ ನಮ್ ಚೇತನ್ ತಾನು ಕೂಡ ಬಹಳ ಕಷ್ಟ ಬೀಳ್ತಿದಾರೆ. ಚೇತನ್ ಅವರು ನೈಟ್ ಮೋಡ್ಗೆ ಹಾಕೊಂಡು ಫುಲ್ ಫಿಲ್ಟರ್ ಹಾಕೊಂಡು ಚೆನ್ನಾಗಿ ತೆಗಿತಾ ಇದಾರೆ. ಇಷ್ಟು ಜನ ಐತಿ ಅಂದ್ರೆ ನಾವ್ ಇಲ್ಲೆಲ್ಲ ಅವ್ರ ಜೊತೆ ನಾವು ಇಲ್ಲೇ ಎಲ್ಲಾರ ಮಕ್ಕಂಬಿಡೋಣ. ಅವ್ರ ಜೊತೆ ನಾವು ಇಲ್ಲೇ ಎಲ್ಲಾರ ಮಕ್ಕಂಬಿಡೋಣ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಹೌದಾ? ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಅವ್ರ ಜೊತೆಗಲ್ಲ, ಅವ್ರ ಗಾಡಿ ಎಲ್ಲ ನಿಲ್ದಾವಲ್ಲ, ಅಲ್ಲೇ ನಮ್ ಗಾಡಿ ನಿಲ್ಸ್ಕೊಂಡ್ ಮಕ್ಕಂಬಿಡೋಣ ಅಂತ ನಾನು ಹೇಳಿದ್ದೆ. ರಾತ್ರಿ ಸುಮಾರು 8:45ಕ್ಕೆ ನಾವು ಸಿಗಂದೂರು ಕ್ಷೇತ್ರವನ್ನ ಬಂದು ತಲುಪಿದ್ವಿ. ದೇವಸ್ಥಾನದ ಆಡಳಿತ ಮಂಡಳಿ ಒಳಗ ಫೋಟೋ ಶೂಟ್ ಅಥವಾ ವಿಡಿಯೋ ಶೂಟ್ ಮಾಡಕ ಅವಕಾಶ ಕಲ್ಪಿಸಿರುವುದಿಲ್ಲ. ಶುಕ್ರವಾರ ಆಗಿರ್ತಕ್ಕಂತಹ ಇಂದು ಆಸ್ ಯೂಸಲಿ ಸಿಕ್ಕಾಪಟ್ಟೆ ರಶ್ ಇದ್ದೇ ಇರ್ತತಿ. ಆ ರಶ್ ನಾವ್ ಹೆಂಗ್ ಅವಾಯ್ಡ್ ಮಾಡಿದ್ವಿ ಅಂತಂದ್ರ, ನಾವ್ ಇಲ್ಲಿಗೆ ಬಂದ್ ರೀಚ್ ಆದಾಗ 8:45 ಎಲ್ಲರೂ ದೇವರ ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗ್ಬಿಟ್ಟಿರ್ತಾರ. ಇಲ್ಲ ಅಂದ್ರ ಹಾಸ್ಟೆಲ್ಸ್ ಅಥವಾ ರೆಸ್ಟ್ ಮಾಡಕ್ಕಂತ ಮಾಡಿರ್ತಕ್ಕಂತಹ ವಸತಿ ಗೃಹಗಳಿಗೆ ಹೋಗ್ಬಿಟ್ಟಿರ್ತಾರ. ನೀವು ಅಷ್ಟೇ ಇಲ್ಲಿ ಬರ್ಬೇಕಂತಂದ್ರ
ಈ ಸಮಯದ ಆಸುಪಾಸಿನ ಅವಧಿ ಒಳಗ ನೀವು ಇಲ್ಲಿಗೆ ಬಂದ್ರಿ ಅಂದ್ರೆ ನೇರವಾಗಿ ದರ್ಶನ ಮಾಡಬಹುದು. ನಾವು ಹೋದಂತ ಸಂದರ್ಭದೊಳಗ ನಮ್ಮನ್ನ ಬಿಟ್ರ ಮತ್ ಯಾರು ಇರ್ಲಿಲ್ಲ. 9 ಗಂಟೆ 9:30 ಒಳಗಡೆ ದರ್ಶನ ಮುಗಿಸ್ಕೋಬೇಕಾಕತಿ. 9:00 ದೇವಸ್ಥಾನ ಕ್ಲೋಸ್ ಆಗ್ತತಿ. ಸೊ ಹಂಗಾಗಿ ನಾವು 8:45 ಬಂದಿದ್ವಿ. 5 ರಿಂದ 10 ನಿಮಿಷದೊಳಗಾಗಿ ನಮ್ಮ ದರ್ಶನ ಮುಗಿದೋಯ್ತು. ನೆಕ್ಸ್ಟ್ ನಾವು 9:00 ಊಟ ಕ್ಲೋಸ್ ಆಗ್ತತಿ. ಸೊ ಹಂಗಾಗಿ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲೂ ಅಷ್ಟೇ ಅಂತ ಏನ್ ಹೇಳ್ಕೊಳ್ಳೋ ಕ್ಯೂ ಇರ್ಲಿಲ್ಲ. ಲೋಡ್ ಮಾಡಿ ಬೇಡ ಸೌಂಡ್ ಬಾಳಾಕದ. ಇದೊಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು ಆನ್ ದಿ ವೇ. ಶಿವಮೊಗ್ಗ ಡಿಸ್ಟಿಕ್ ಅಂದ್ರೆ ಗೊತ್ತಲ್ಲ, ಮಳೆಗೆ ಫೇಮಸ್. 9 ಗಂಟೆಗೆ ದರ್ಶನ ಆಯ್ತು. 9:00 ಊಟ ಮಾಡಿದ್ವಿ. ಸೊ ರೆಸ್ಟ್ ಮಾಡಕ್ಕೆ ಅಂತ ಹೇಳಿ ರೂಮ್ ಎನ್ಕ್ವೈರಿ ಮಾಡಿದ್ವಿ, ಬಟ್ ರೂಮ್ ಅಲರ್ಟ್ ಆಯ್ತು. ಸಿ ದಿಸ್ ಈಸ್ ಅವರ್ ಡಾರ್ಮೆಟ್ರಿ. ಇದಕ್ಕೆ ಒನ್ ಡೇಗೆ 500 rupees. 4th ಫ್ಲೋರು 405ನೇ ರೂಮ್ ನಂಬರ್. ಸೊ ಫುಲ್ ಟಾಪ್ ಇದೀವಿ. ಆ್ಯಂಡ್ ಟೋಟಲಿ ಇವತ್ತು 3 ಪ್ಲೇಸ್ ವಿಸಿಟ್ ಮಾಡಿದ್ವಿ. ಚಂಪಕ ಸರಸು ಒಂದು ಪ್ಲೇಸ್, ನೆಕ್ಸ್ಟ್ ಜೋಗ ಸಕ್ಕದಾಗಿ ಶೂಟ್ ಮಾಡಿದ್ದೀವಿ. ಅಲ್ಟಿಮೇಟ್ ಆಗಿ ಬಂದೈತಿ. ನಮ್ಗೇನು ಮುಂಗಾರು ಮಳೆ ಟೀಮ್ ಏನು ರೀಚ್ ಆಗಿತ್ತು ಆ ಪಾಯಿಂಟ್ನ ನಮ್ಮ ಡ್ರೋನ್ ರೀಚ್ ಮಾಡಿ ಬಂದೈತಿ. ಬಿಕಾಸ್ ಡ್ರೋನ್ ಶೂಟ್ ಮಾಡ್ಬೇಕಂದ್ರೆ ನಮ್ಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಏನು ಎದುರಾಗ್ತಾ ಇದಾವೆ ಅಂದ್ರೆ, ನಮ್ಗೆ ಈಗಲ್ ಹದ್ದುಗಳು ಭಾಳಷ್ಟು ನಮ್ಗೆ ತೊಂದರೆ ಕೊಡ್ತಾವೆ ಡ್ರೋನ್ ಫ್ಲೈ ಮಾಡಬೇಕಾದ್ರೆ. ಸೊ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಬರ್ತಾವೆ. ಡ್ರೋನ್ ಎಷ್ಟೇ ಹೈಟ್ ಇರಲಿ, ಒಂದು 5 ನಿಮಿಷ 10 ನಿಮಿಷಕ್ಕೆ ಅದು ಎಲ್ಲೇ ಇದ್ರೂ ಬಂದ್ಬಿಡ್ತಾವೆ ಅದ್ರ ಹತ್ರಕ್ಕೆ. ಸೊ ಹಾಗಾಗಿ ನಾವು ಡ್ರೋನ್ ಫ್ಲೈ ಮಾಡತ್ರ ನಮಗೆ ಸಿಕ್ಕಾಪಟ್ಟೆ ಇನ್ಕನ್ವೀನಿಯನ್ಸ್ ಆಗ್ತೈತಿ. ಇವತ್ತು ಒಂದು ಕಡೆ ಬರ್ಡ್ಸ್ ಭಯ, ಇನ್ನೊಂದು ಕಡೆ ಡ್ರೋನ್ ಟೇಕ್ ಆಫ್ ಆಯಿತು. ಸಿಕ್ಕಾಪಟ್ಟೆ ಕ್ಲೌಡ್ ಇತ್ತು. ಸೊ ಡ್ರೋನ್ ಎಲ್ಲಿ ಹೋಗ್ತೈತೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ನಮಗೆ ಅಲರ್ಟ್ ಮೆಸೇಜ್ ಬರ್ತಾ ಇತ್ತು, ನಮ್ಗೇನು ಕಾಣ್ತಾ ಇಲ್ಲ ಅಂತ ನಮ್ಮ RC ಒಳಗಡೆ ಅಲರ್ಟ್ ಮೆಸೇಜ್ಗಳನ್ನು ಶೋ ಮಾಡ್ತಾ ಇತ್ತು ಡ್ರೋನು. ಸೊ ಹಾಗಾಗಿ ಸ್ವಲ್ಪ ಭಯದಲ್ಲಿ ಹಾರಿಸಿದ್ದೀವಿ. ನೀವು ಜೋಗ ವ್ಯೂ ಮಾಡ್ಬೇಕಂದ್ರೆ 2 ಜಾಗ ಇದಾವೆ, ಒಂದು ಶಿವಮೊಗ್ಗ ಡಿಸ್ಟಿಕ್ಕು, ಒಂದು ಉತ್ತರ ಕನ್ನಡ. ಸೊ ಉತ್ತರ ಕನ್ನಡದಿಂದ ನೀವು ಎಂಟ್ರಿ ತೊಗೊಂಡ್ರಿ ಅಂದರೆ ನಿಮ್ಗೆ ಅಲ್ಲೇನೋ ಫೀಸಸ್ ಇರಲ್ಲ, ಎಂಟ್ರಿ ಫೀಸ್. ಕಾರ್ ಪಾರ್ಕಿಂಗ್ ಅಷ್ಟು 50 ರೂಪಾಯಿ ಇರ್ತೈತಿ. ಅದನ್ನ ಬ್ರಿಟಿಷ್ ಸರ್ಕಿಟ್ ಹೌಸ್ ಅಂತ ಹೇಳ್ತಾರೆ. ಇನ್ನೊಂದು ಈ ಕಡೆಯಿಂದ ಮಾಮೂಲಿ ರೆಗ್ಯುಲರ್ ಶಿವಮೊಗ್ಗ ಡಿಸ್ಟಿಕ್ಕಿಂದ ಬರೋಂಥ ವ್ಯೂ. ಸೊ ಅಲ್ಲಿ ನೀವು 20 ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು. ಅಲ್ಲಿ ಕ್ಯಾಮ್ರಾ ಕೂಡ ದುಡ್ಡು ಕೊಡ್ಬೇಕು ನೀವು. ಸೊ ಅಲ್ಟಿಮೇಟ್ಲಿ ಇವತ್ತು ನಮ್ಮ ಟ್ರಿಪ್ ಸಾಕಾಗಿತ್ತು. ಈಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೀವಿ. ನಮ್ಮ ನಾಳಿನ ದಿನಚರಿ ಏನಿರುತ್ತೆ, ಹೆಂಗಿರುತ್ತೆ ಅನ್ನೋದು ನಾಳೆ ನೀವು ನೋಡುವಂತ್ರಂತ. ಸೊ ನಾನು ಬ್ರಿಡ್ಜ್ ನೋಡ್ಬೇಕಂತ ಆಸೆ ಇತ್ತು. ಬ್ರಿಡ್ಜ್ ಮೇಲೆ ಬಂದೆ. ನೈಟ್ ಟೈಮ್ ಕೂಡ ಲೈಟಿಂಗ್ ಹಾಕಿದಾರೆ, ಅದೊಂದು ವಿಸಲ್ಸ್ ಹಾಕಿದೀನಿ ನೋಡ್ರಿ. ನೀವು ನೋಡ್ರಿ ಅದು ಹೆಂಗೆ ಬಂದೈತಿ ಅಂತ. ಆ್ಯಂಡ್ ನಾಳೆ ಸಿಗೋಣ ಅಂತ, ಸಾಧ್ಯ ಆದರೆ ಡ್ರೋನ್ ಫ್ಲೈ ಮಾಡೋಣ ಅಂತ. ನಾಳೆ ಇಲ್ಲಿ ವ್ಯೂ ಹೆಂಗೈತಿ, ವೈಬ್ ಹೆಂಗೈತಿ ನಮ್ಮ ದೇವಸ್ಥಾನದ ಅನ್ನೋದನ್ನ ನೋಡೋಣ ಅಂತ. ಬಟ್ ಇವತ್ತು ದೇವಿ ದರ್ಶನ ಆಯಿತು. ಶುಕ್ರವಾರ ಒಳ್ಳೆ ದಿನ. ಸೊ ದೇವಿ ದರ್ಶನ ಮಾಡಿಕೊಂಡು ನಾವು ಇವತ್ತು ಇಲ್ಲೇ ರೆಸ್ಟ್ ಮಾಡಿ ಬೆಳಗ್ಗೆ ನಾವು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಅಷ್ಟೇನಾ? The next morning. A few moments later. ಹಾಯ್, ಗುಡ್ ಮಾರ್ನಿಂಗ್. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಬಂದು ಇಲ್ಲೇ ಊಟ ಪ್ರಸಾದ ಸ್ವೀಕಾರ ಮಾಡಿದ್ವಿ. ಊಟ ಅನ್ಬಾರ್ದು ಅದಕ್ಕೆ. ಆಮೇಲೆ ಬೆಳಗ್ಗೆ 4:00 ಬಿಸಿನೀರು ಕೊಡ್ತಾರೆ ಇಲ್ಲಿ. ನಮ್ಗೆ ಅದು ಗೊತ್ತಿರ್ಲಿಲ್ಲ. ನೀರೊಳಗಡೆ ಸ್ನಾನ ಮಾಡಿ ಅದು ನಳ ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಜಲಪಾತದಾಗ ಬಿದ್ದಂಗೆ ಬಿತ್ತು. ಯಾವ್ದೋ ಪೈಪ ಕಿತ್ಕಂತ ಮಾಡಿ ಹೆದರಿಬಿಟ್ಟೆ ನಾನು. ಮತ್ತೆ ಏನಿಲ್ಲ, ಹೆದರ್ಬೇಡ ಅಂದ ಇವನಿದ್ದ ಬಾತ್ರೂಮ್ನಾಗ ನಮ್ಮ ಚೇತನ್. ಆಮೇಲೆ ನಾನು ರೂಮ್ ಸಿಗೋದು ಡೌಟ್ ಅಂತ ತಿಳ್ಕೊಂಡು ನಾನು ನಿನ್ನೆ ಸಾಗರ ಹಾಲ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ರ್ ಸ್ನ್ಯಾಕ್ಸ್ ಅಂಗಡಿ ಒಳಗೆ ಸ್ನ್ಯಾಕ್ಸ್ ತಿಂದ್ವಿ. ಅದು ವಿಡಿಯೋ ಹಾಕ್ತೇನೆ ನೋಡ್ರಿ. ಸಕ್ಕದಾಗಿತ್ತು. ಮಸಾಲೆ ಪುರಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮಸಾಲೆ ಪುರಿ ಸಿಕ್ಕಾಪಟ್ಟೆ ಜನ ತಿಂತಾ ಇದ್ರು. ಆಮೇಲೆ ಅಲ್ಲಿಂದ ನೈಟ್ ನಾವು ಬಂದ್ವಿ. ಆಮೇಲೆ ಬ್ರಿಡ್ಜ್ ಸಕ್ಕತ್ತಾಗಿತ್ತು. ನೈಟ್ ಟೈಮ್ ಕೂಡ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬ್ರಿಡ್ಜ್ ಕೂಡ ತುಂಬಾ ಲೆಂತ್ ಆಗಿದೆ, ಚೆನ್ನಾಗಿತ್ತು. ರೂಮ್ ಎಲ್ಲ ವೆರಿ ಮಿನಿಮಮ್ ಆಫ್ ಅಮೌಂಟ್ ಒಳಗಡೆ ರೂಮ್ ಪ್ರೊವೈಡ್ ಮಾಡ್ತಾರೆ ದೇವಸ್ಥಾನದ ಟ್ರಸ್ಟ್ನವರು. ಜಸ್ಟ್ ಒಂದು 500 ರೂಪೀಸ್ ಪೇ ಮಾಡಿದ್ವಿ. 500 ರೂಪೀಸ್ಗೆ 1 ಡೇ ರೂಮ್ ಸಿಕ್ತು ನಮಗೆ. ಆ್ಯಂಡ್ ದೆನ್ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ ಬ್ರಿಡ್ಜ್ನ ನಾನು ಶೂಟ್ ಮಾಡ್ಬೇಕಂತ ಸಖತ್ ಕ್ಯೂರಿಯಾಸಿಟಿ ಇತ್ತು. ಸೊ ಸಖತ್ ಒಂದು ಮೈಂಡ್ನಾಗ ಅದು ಹೆಂಗೆ ಬರ್ತೈತೆ ಬ್ರಿಡ್ಜ್ ಅನ್ನೋದು ಒಂದು ಏನೋ ಇಮ್ಯಾಜಿನೇಷನ್ ಇತ್ತು. ಸೊ ನೋಡೋಣ ಇಲ್ಲಿ ಹೆಂಗಾಗ್ತೈತೆ ಅಂದರೆ, ಒಂದು 10 ನಿಮಿಷ ಮಳೆ ಸಖತ್ ಜೋರು ಬಂದ್ಬಿಡೋದು, ಒಂದು 10 ನಿಮಿಷ ಸ್ಟಾಪ್ ಆಗ್ಬಿಡೋದು, ಇಲ್ಲ ಅಂದರೆ ಕ್ಲೌಡ್ ಕವರ್ ಆಗ್ಬಿಡೋದು ಆಗ್ತೈತಿ. ಸೊ ಹಾಗಾಗಿ ಇಲ್ಲಿ ಶೂಟ್ ಮಾಡೋ ಟೈಮ್ನಾಗ ಸ್ವಲ್ಪ
ನಮಗೆ ಏನೋ ಡಿಸ್ಟರ್ಬೆನ್ಸ್ ಅನಿಸ್ತಾ ಐತಿ. ನೋಡೋಣ, ವೆದರ್ ಸಪೋರ್ಟ್ ಮಾಡಿದ್ರೆ, ಇನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡಿದ್ರೆ ನೀಟಾಗಿ ಶೂಟ್ ಮಾಡೋಣ ಅಂತ. ಜೋಗನು ಅಷ್ಟೇ ಭಾಳ ನೀಟಾಗಿ ಶೂಟ್ ಮಾಡ್ಬೇಕಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಕ್ಲೌಡ್ ಕವರ್ ಆಗಿಬಿಡ್ತಿತ್ತು. ಅಲ್ಲೆಲ್ಲ ನೀಟಾಗಿ ಅಷ್ಟು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಮಧ್ಯನೂ ಕೆಲವಷ್ಟು ಫುಟೇಜಸ್ ಚೆನ್ನಾಗಿ ತೆಗೆದಿದ್ದೀವಿ ಅಂತ ನನಗನ್ನಿಸ್ತೈತಿ. ನಿಮ್ಗೇನು ಅನ್ನಿಸ್ತೈತಿ ಅಂತ ನೋಡಿ ಹೇಳ್ರಿ. ಆ್ಯಂಡ್ ಈಗ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮುಂದದೀವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬೇರೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡಿದಾನೆ ಚೇತನ್, ಎಲ್ಲೆಲ್ಲಿಗೋ ಒಂದೆರಡು ರೂಟ್ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾನೆ. ಸೊ ನೋಡ್ಕೊತ ಹೋಗೋಣ ಅಂತ. ಬರ್ರಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನಮ್ಮ ಟೆಂಪಲ್ ಇಲ್ಲಿ ಐತೆ ನೋಡ್ರಿ. A few moments later. ಆಲ್ಮೋಸ್ಟ್ ನಿಮ್ಮ ಮನೇಲಿರೋ ಸೀನಿಯರ್ ಇರ್ಬೋದು, ಅವರೆಲ್ಲ ಸಿಗಂದೂರು ವಿಸಿಟ್ ಮಾಡಿರ್ತಾರೆ. ಸೊ ಅವ್ರು ವಿಸಿಟ್ ಮಾಡೋಂಥ ಟೈಮ್ನಲ್ಲಿ ಶರಾವತಿ ನದಿನ ಲಾಂಚಲ್ಲಿ ದಾಟ್ತಾ ಇದ್ರು. ಇವತ್ತು ಆ ಲಾಂಚ್ಗಳು ನಿಂತಲ್ಲೇ ನಿಂತು ಬಿಟ್ಟಿದ್ದಾವೆ, ಜಂಗ್ ಹಿಡ್ದಿದ್ದಾವೆ. ಈಗ ಅದಕ್ಕೆ ಕಾರಣ ಒಂದು ಬ್ರಿಡ್ಜ್ ರೆಡಿಯಾಗಿದೆ. ಸೊ ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಐತೆ. ಮತ್ತೆ ಬಂದರ್ಗಳನ್ನು ಸ್ಟಾರ್ಟ್ ಮಾಡಿ ಲಾಂಚ್ ರೈಡ್ಗಳು, ಬೋಟ್ ರೈಡ್ಗಳು ಮಾಡ್ತಾರಂತ ಅನಿಸುತ್ತೆ. ಬಿಕಾಸ್ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಇನ್ ಫ್ಯೂಚರ್ ಡೇಸಲ್ಲಿ ಡೆಫಿನೆಟ್ಲಿ ಇಲ್ಲಿ ಬೋಟಿಂಗ್ಗಳು, ಲಾಂಚ್ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗೋ ಭರವಸೆ ಐತಿ. ಬಿಕಾಸ್ ಆಫ್ ಅಲ್ಲೆಲ್ಲ ಬಂದರುಗಳ ಥರ, ಆಮೇಲೆ ಹಡಗುಗಳು ನಿಲ್ಲಕ್ಕೆ ಅಂತ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ನಮಗೆ ಕೊಟ್ಟಿರೋ ಅಷ್ಟು ಡಿಸಿಗ್ನೇಷನ್ ಮೋಸ್ಟ್ಲಿ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಕಾಣ್ತೈತಿ. ಒಂದಲ್ಲ ಹಾಕೋ
ಬಿರಿಯಾನಿನ ಕಳಿಸ್ಬಿಟ್ಟೇನಿ, ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ನಾನು ಹೆದರಲ್ಲ, ಅದೆಲ್ಲಿ ಹೋದ್ರು ನಾನು ಜನ ಬೇಕಾದ್ರೆ ಮೋಸ ಮಾಡ್ಬೋದು, ಟೆಕ್ನಾಲಜಿ ಮೋಸ ಮಾಡಲ್ಲ. ಅದು ಹುಡ್ಕೊಂಡ್ ಬಂದೇ ಬರುತ್ತೆ. ಏನಾರು ಎರರ್ ಬಂದ್ರು ಮತ್ತೆ ಚಾಲು ಆಗುತ್ತೆ. ಅದ್ರ ಸ್ವಲ್ಪ ಅದು ಬರ್ತಾಯ್ತು ನೋಡಲ್ಲಿ, ಇದೇನು ವಿಮಾನ ಬಂದಂಗೆ ಬರ್ತೈತಲ್ಲ ಮರೆ, ಕನ್ವರ್ಟ್ ಆಯ್ತಾ ಏನು ಕತೆ ಇದು? ಸೂಪರ್. ಏನು ವಿಮಾನ ಬಂದಂಗೆ ಬರ್ತದೆ. ಆಫ್ ಮಾಡು. ಸಿ, ನೀವು ಯಾರಿಗೂ ಹೆದರದೆ ಅಷ್ಟು ಹೈಟ್ ಹೋಗ್ತಿರಲ್ಲ, ನಿಮಗೆ ಭಯ ಆಗಲ್ವಾ? ಅಲ್ರಿ, ನಾವೆಲ್ಲದಕ್ಕೂ ಸಜ್ಜದಾವೆ. ನನಗೆ ಸಾವು ಅನ್ನೋದಕ್ಕೇನು ಭಯನೇ ಇಲ್ಲ. ಯಮ ಇದ್ರಿ ಬಾರಪ್ಪ ತಾಕತ್ತಿದ್ರ ಅಂದ್ಬಿಡ್ತಾವ ನಾವು. ಹೌದು, ಇದು ಹೆದರಲ್ಲ. ಪ್ರಕೃತಿ ವಿಕೋಪಗಳು ಎದುರಾಗ್ತಾವಲ್ಲ, ಅಂತ ಟೈಮಲ್ಲಿ ನೀವು ಮೇಲಿರ್ತೀರಾ, ಕೆಳಗಡೆ ಬೀಳ್ತೀರಾ ಅನ್ನೋ ಭಯ ಆಗಲ್ವಾ ನಿಮಗೆ? ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನನ್ನ ಹಣೆ ಬರ ಮೇಲೆ ನಮ್ಮವನು. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು. ನೀವು ಬರೋಕ್ಕಾಗಲ್ಲ. ಕ್ಯಾಮ್ರಾಮನ್ ಚೇತನ್ ಜೊತೆ ಕಿರಣ್, ಸಿಗಂದೂರು. ಸಿಗಂದೂರು ಬ್ರಿಡ್ಜ್ ಮೇಲೆ ಇದೇವಲ್ಲ, ಬೆಳಗ್ಗೆ 8 ಗಂಟೆ ಆಗೈತಿ ಈಗ ಟೈಮು. ಸೊ 8 ಗಂಟೆಗೆ ಬೆಳಿಗ್ಗೆ 6 ಗಂಟೆ ಏನೋ ಅನ್ನೋಷ್ಟು ಕೋಲ್ಡ್ ಇದೆ. ವೆದರ್ ಮಾತ್ರ ಸಖತ್ತಾಗಿದೆ. ಇದು ಅಪ್ರಾಕ್ಸಿಮೇಟ್ಲಿ 2.5 ಕಿಲೋಮೀಟರ್ ದೂರ ಲೆಂತ್ ಇರ್ತಕ್ಕಂತಹ ಬ್ರಿಡ್ಜ್. ಈ ಬ್ರಿಡ್ಜ್ಗೆ ಮಧ್ಯ ಕೆಲವೊಂದಿಷ್ಟು ಪಿಲ್ಲರ್ಗಳು ಹಾಕಿದ್ದಾರೆ. ಆ ಪಿಲ್ಲರ್ ಇಂದ ರೋಪ್ ಕನೆಕ್ಟ್ ಮಾಡಿ ಬ್ರಿಡ್ಜ್ ನ ಫ್ಲಾಟ್ ಆಗಿ ನಿಲ್ಸಿದ್ದಾರೆ. ಬ್ರಿಡ್ಜ್ ಪಿಲ್ಲರ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಫುಲ್ ಟಾಪ್ ಅಲ್ಲಿ ಆ ಬ್ರಿಡ್ಜ್ ಪಿಲ್ಲರ್ ಅಲ್ಲಿ ಏನ್ ನಿಮ್ಗೆ ಅಲ್ಲಿ ಟ್ರಯಾಂಗಲ್ ಕಾಣ್ತಾ ಇತ್ತಲ್ಲ, ಆ ಟ್ರಯಾಂಗಲ್ ಟಾಪ್ ಅಲ್ಲಿ ಪ್ರತಿಯೊಂದು ಪಿಲ್ಲರ್ಗೂ ಒಂದೊಂದು ವೈಲ್ಡ್ ಎನಿಮಲ್ ಡಿಸೈನ್ ಮಾಡಿದ್ದಾರೆ. ವೈಲ್ಡ್ ಎನಿಮಲ್ ಫೋಟೋಗಳನ್ನು ಹಾಕಿದ್ದಾರೆ. ಸೊ ಅದರ ಅರ್ಥ ಏನನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವೇನಾದರೂ ಸಿಗಂದೂರಿಗೆ ಬಂದರೆ
+1 ಆ್ಯಡ್ ಆಗುತ್ತೆ ನಿಮ್ಗೆ ವ್ಯೂ ಪಾಯಿಂಟ್. ಅದೇ ಈ ಬ್ರಿಡ್ಜ್ ಸಖತ್ ಬ್ಯೂಟಿಫುಲ್ ಆಗೈತಿ. ಬರ್ರಿ ನೋಡ್ರಿ, ಎಂಜಾಯ್ ಮಾಡ್ರಿ. ನಾಯಿಗಳಿಗೆ ಚೈನ್ ಕಟ್ಟೋದು ನೋಡಿದಿರಿ, ಬಟ್ ಇಲ್ಲಿ ನಮ್ಮ ಜನ ಬೋಟ್ಗಳಿಗೆ ಚೈನ್ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಗೆ ಅವೆಲ್ಲ ಟೆಕ್ನಿಕಲ್ ವರ್ಡ್ಸ್ಗಳು ಗೊತ್ತಿರಂಗಿಲ್ಲ, ಆಡು ಭಾಷೆದ ಮಾತಾಡ್ತೇವೆ, ಯಾಕಂದ್ರೆ ನಾವು ಹಳ್ಳಿ ಮಂದಿ. ಇದೇನ್ ಜಾರಬಂಡಿ ತರ ಕಾಣುತ್ತಲ್ಲ, ಜಾರಬಂಡಿ ತರ ಕಾಣ್ತದಲ್ಲ, ಅದ್ರಾಗಾಸಿ ಗಾಡಿಗಳನ್ನ ಹತ್ತಿಸ್ತಿದ್ರು ಮೊದ್ಲು. ಎಲ್ಲ ಭಾಳ ಹೇಳಕ್ ಹೋಗ್ಬೇಡ ಅಂತೀರ, ನೀವು ಅಡ್ಡಾಡಿರ್ತೀರಿ, ಯಾಕಂದ್ರೆ ನಾವು ಭಾಳ ಹೇಳೋದು ತಪ್ಪಾಕೈತಿ. ತಿಳಿದವ್ರ ಮುಂದೆ ತಿಳಿಲಾರ್ದವ್ರು ಮಾತಾಡಿದ್ರೆ ಏನೋ ಹಂಗೆ ಮಂಗೆ ಹಾಕಾರಂತಾರಲ್ಲ, ಹಂಗಾಕೈತಿ. ಬೇಡ. ಆ ಪಾಯಿಂಟ್ ಕಾಣ್ತತ್ತಲ್ಲ ಇಲ್ಲಿ, ಆ ಪಾಯಿಂಟ್ ಅಲ್ಲೇನೆ ನಿಮ್ಮ ಗಾಡಿಗಳನ್ನ ಈ ಲಾಂಚ್ಗಳು ಹೊತ್ಕೊಂಡು ತಿರುಗಿದವು, ದಡ ಸೇರಿಸಿದವು ನಿಮ್ಮನ್ನ. ಈಗ ಅವೇ ದಡದಕ್ಕೆ ನಿಂತ್ಬಿಟ್ಟಾವು. ಆಮೇಲೆ ನಾವಿಕನ ಹಂಗೇನ ಅನ್ನಂಗೆ, ಅಮ್ಮಗೇನ ಹಂಗೇನ ಅನ್ನಂಗೆ ಮನುಷ್ಯ ಎಷ್ಟು ಸ್ವಾರ್ಥಿ ಅಂದ್ರೆ ಬ್ರಿಡ್ಜ್ ಕಟ್ಟಿಸಿದ್ಮೇಲೆ ಇವೆರಡು ದೋಣಿ ನಮ್ಮ ದಡ ದಾಟಿಸಿದ ದೋಣಿಗಳನ್ನು ಮರ್ತಿದ್ದಾರೆ. ಹಂಸ ಲೆಕ್ಕನ ಹಿಂಗೆ ಬರೆಯಂಗಿಲ್ಲ, ಮಾಡ್ತಿದ್ದಾರೆ. ಈ ನನ್ನ ಬ್ಲಾಗ್ ಒಳಗ ಯಾವ ಟೈಮಿಗೆ ವಿಸಿಟ್ ಮಾಡಿದ್ರೆ ಸೂಕ್ತ, ಆಮೇಲೆ ಯಾವ ಟೈಮಿಗೆ ಊಟ ವಸತಿ ಹೆಂಗಿರ್ತೈತಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ, ಮತ್ತೆ ನೀವ ಕಣ್ಣಾರೆ ನೋಡಿದಿರಿ. ಸೊ ಇದನ್ನ ರೆಫರ್ ಮಾಡ್ಕೊಂಡು ನೀವು ಕೂಡ ಪ್ಲಾನ್ ಮಾಡ್ಕೊಂಡು ನೀವು ಈ ಜಾಗಕ್ಕೆ ವಿಸಿಟ್ ಮಾಡಬಹುದು. ವಿತ್ ಫ್ಯಾಮಿಲಿ ವಿಸಿಟ್ ಮಾಡೋ ಅಂತ ಜಾಗ, ಇಲ್ಲೇನು ಅಂತ ಸಮಸ್ಯೆಗಳು ಎದುರಾಗೋದಿಲ್ಲ ಅಂತ ಭಾವಿಸ್ತೇನೆ. ಆಮೇಲೆ ನೈಟ್ ಟೈಮ್ ಜರ್ನಿ ಮಾಡೋರು ಸಿಕ್ಕಾಪಟ್ಟೆ ಹೈ ಬೀಮ್ ಹಾಕೊಂಡು ಎದುರುಗಡೆ ಬರ್ತಾರ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ 6 ರಿಂದ 7 ಗಂಟೆ ಒಳಗಾಗಿನ ನೀವು ಸಿಗಂದೂರ್ ತಲುಪೋ ತರ ಪ್ಲಾನ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳ್ತಾ, ಇದಿಷ್ಟು ನಮ್ಮ ಎಂದೂ ಮರೆಯದ ಸಿಗಂದೂರು ಭಾಗದ ಒಂದು ವಿಸಿಟ್ ಆಗೈತಿ. ಯಾರಿಗೆ ನನ್ನ ಚಾನಲ್ ಇಷ್ಟ ಆಗೈತಿ ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಅಂತ ಕೇಳ್ಕೊಂತ ನನ್ನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರನೋ ಬೆಳೆಸಿರ್ತಕ್ಕಂತಹ ಧಾರಾಳ ಮನಸ್ಸಿನ ಕನ್ನಡಿಗರಾದ ನಾವು ಇಂತಹ ಬ್ಲಾಗ್ ಗಳನ್ನ ಕೂಡ ಪ್ರೋತ್ಸಾಹ ಮಾಡ್ಬೇಕಂತ ಕೇಳ್ಕೊಂತ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಾಯ್ ಹೇಳ್ತಾ, ಮತ್ತೊಂದು ಹೊಸ ಜಾಗದೊಳಗ ಮತ್ತೊಂದು ಹೊಸ ಪ್ಲೇಸ್ ನೊಂದಿಗೆ ಮತ್ತೆ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲೇ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ ನಾನಂತೂ ನೋಡ್ತೀನಿ, ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರಿ ಬಿಡು.